ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಿಮಗೆ ಹೇಳಲು ಹೊರಟಿರುವುದು ಏನೆಂದರೆ, ಕೆಲವೊಂದಿಷ್ಟು ಜನರು ನನ್ನಿಂದಲೇ ಎಲ್ಲ, ನಾನೇ ಕಿಂಗ್ ಆಫ್ ದ ಕಿಂಗ್ ಎನ್ನುತ್ತಿರುತ್ತಾರೆ. ಅದೇ ರೀತಿ ಕೆಲವೊಂದಿಷ್ಟು ಜನರನ್ನು ದೇವರು ನೋಡುತ್ತಿರುತ್ತಾನೆ. ಕೆಲವೊಂದಿಷ್ಟು ಜನರಿಗೆ ಕರ್ಮ ಎಂಬುದನ್ನು ಸಹ ಬರೆದು ಮೇಲಿಂದ ಬಾಣಗಳನ್ನು ಬಿಟ್ಟಿರುತ್ತಾನೆ. ಏಕೆಂದರೆ ಪ್ರತಿಯೊಂದನ್ನು ಸಹ ದೇವರೇ ಬಂದು ಅವರನ್ನು ತಿದ್ದಲು ಸಾಧ್ಯವಿಲ್ಲ. ಅಂತಹ ಜನಗಳನ್ನು ತಿದ್ದಲು ಸಾಕ್ಷಾತ್ ದೇವರು ಕರ್ಮ ಎಂಬ ಬಾಣವನ್ನು ಪ್ರತಿಯೊಬ್ಬರಿಗೂ ಸಹ ಬಿಟ್ಟಿದ್ದಾನಂತೆ. ಅದೇ ರೀತಿ ದೇವರು, ನೀವು ದೊಡ್ಡ ವ್ಯಕ್ತಿಯಾಗಿರಿ, ಪ್ರತಿಯೊಬ್ಬರಿಗೂ ಸಹ ಆ ಕರ್ಮ ಎಂಬುದು ಇದ್ದೇ ಇರುತ್ತದೆ. ನೀನು ಬಿಟ್ಟರೂ ಆ ಕರ್ಮ ನಿನ್ನನ್ನು ಬಿಡುವುದಿಲ್ಲ. ಕೆಲವೊಂದಿಷ್ಟು ಜನರು ಹೇಳುತ್ತಿರುತ್ತಾರೆ, ಕರ್ಮ ಕರೆದುಕೊಂಡು ಬಿಡುತ್ತು ಅವನನ್ನು, ಆ ಕರ್ಮದಿಂದನೇ ಆಗೋಯ್ತು ಅವನದು ಜೀವನ ಅಂತಿರ್ತಾರೆ. ಅದೇ ಕರ್ಮ. ನೀವು ಎಂತಹದೇ ಶ್ರೀಮಂತ ಆಗಿರಿ, ನೀವು ಇಡೀ ಕೋಟಿಗೆ ಒಡೆಯ ಆಗಿರಿ, ನಿಮ್ಮಿಂದ ಒಂದು ಕರ್ಮ ಇದ್ದೇ ಇರುತ್ತದೆ ಮತ್ತು ಆ ಕರ್ಮ ನಿಮ್ಮನ್ನು ಹಿಂಬಾಲಿಸುತ್ತಿರುತ್ತದೆ. ಮತ್ತು ಈ ಬದುಕು ಎಂಬುದು ಶಾಶ್ವತವಾದಂಥದ್ದಲ್ಲ. ಈ ಬದುಕು ಎಂಬುದು ಕ್ಷಣಿಕ. ಜೀವನವು ದೀರ್ಘಾವಧಿಯ ಜೀವನ ಇಂದಿನ ಕಲಿಯುಗದಲ್ಲಿ ಇರುವುದಿಲ್ಲ. ಮತ್ತು ಇಂದಿನ ಜೀವನವೂ ಸಹ ಇವತ್ತು ಇರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ, ಯಾರಿಗೂ ಸಹ ಗೊತ್ತಿಲ್ಲ. ಪ್ರತಿಯೊಬ್ಬರೂ ಸಹ ಖುಷಿಯಿಂದ ಇರಿ, ನಗ್ನಗ್ತಾ ಇರಿ. ಮತ್ತು ಜೀವನದಲ್ಲಿ ಪ್ರತಿಯೊಬ್ಬರೂ ಸಹ, ಜೀವನ ಎಂಬುದು ದೇವರು ನೀಡಿರುವಂತಹ ಒಂದು ವರ. ಆ ವರವನ್ನು ನೀವು ಅತ್ಯುತ್ತಮವಾದಂತಹ, ಇನ್ನೊಬ್ಬರಿಗೆ ನೀವು ಉತ್ತಮರಾಗಬೇಕು, 4 ಜನರು ನೆನಪಿಸಿರುವಂತಹ ಬದುಕನ್ನು ನೀವು ಕಟ್ಟಿಕೊಳ್ಳಿರಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ.